ವೀಕ್ಷಕರೇ, ಇದೇ ಜುಲೈ 17ಕ್ಕೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆಬಿಲ್ ಸಿನಿಮಾ ZEE5 ಆಪ್ ನಲ್ಲಿ ಪ್ರೀಮಿಯರ್ ಆಗ್ತಿದ್ದು, ZEE5 ಆಪ್ ನಲ್ಲಿ ಪ್ರೀಮಿಯರ್ ಆದ 2 ವಾರದಲ್ಲಿ ಟಿವಿಯಲ್ಲಿ ಕೂಡ ಪ್ರಸಾರವಾಗ್ತಿದೆ ಅಂತಾನೆ ಹೇಳ್ಬಹುದು. ಈ ಬಾರಿ ಜಿ ಕನ್ನಡ ವಾಹಿನಿ ಡೆಬಿಲ್ ಕನ್ನಡ ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನು ಪಡೆದುಕೊಂಡಿದ್ದು, ನಟ ದರ್ಶನ್ ಅವರ ಡೆಬಿಲ್ ಸಿನಿಮಾ ಇನ್ನೆರಡು ವಾರಗಳಲ್ಲಿ ಟಿವಿಯಲ್ಲಿ ಪ್ರಸಾರವಾಗಲಿದೆ ಅಂತಾನೆ ಹೇಳ್ಬಹುದು. ಆದ್ರೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ವೀಕ್ಷಕರೇ, ನಟ ದರ್ಶನ್ ಅವರ ಡೆಬಿಲ್ ಸಿನಿಮಾ ಕರ್ನಾಟಕದ ನಂಬರ್ 1 ಚಾನಲ್ ಆಗಿರುವಂತಹ ಜಿ ಕನ್ನಡದಲ್ಲಿ ಈ ಬಾರಿ ಪ್ರಸಾರವಾಗ್ತಿದ್ದು, ಎಲ್ಲರೂ ಕೂಡ ಡೆಬಿಲ್ ಸಿನಿಮಾವನ್ನ ಟಿವಿಯಲ್ಲಿ ಫ್ರೀ ಆಗಿ ನೋಡಬಹುದು. ಈ ಹಿಂದೆ ನಟ ದರ್ಶನ್ ಅವರ ಕ್ರಾಂತಿ ಸಿನಿಮಾ ಉದಯ ಟಿವಿಯಲ್ಲಿ ಪ್ರಸಾರವಾಗಿದ್ರು ಕೂಡ ಅತಿ ಹೆಚ್ಚು TRP ಅನ್ನು ಪಡೆದು ಕರ್ನಾಟಕದ TRP ರೇಟಿಂಗ್ ನ ಎಲ್ಲಾ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿತ್ತು ಅಂತಾನೆ ಹೇಳ್ಬಹುದು. ಇದೀಗ ಕನ್ನಡದ ನಂಬರ್ 1 ಚಾನಲ್ ನಲ್ಲಿ ಡೆಬಿಲ್ ಸಿನಿಮಾ ಪ್ರಸಾರವಾಗಲಿದ್ದು, ಈ ಹಿಂದೆ ಯಾವತ್ತೂ ಕಾಣದಂತಹ TRP ರೇಟಿಂಗ್ ಅನ್ನ ದರ್ಶನ್ ಫ್ಯಾನ್ಸ್ ಗಳು ಜಿ ಕನ್ನಡ ವಾಹಿನಿಗೆ ಕೊಡೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ಯಾರೆಲ್ಲ ನಟ ದರ್ಶನ್ ಅವರ ಡೆಬಿಲ್ ಸಿನಿಮಾವನ್ನ ಟಿವಿಯಲ್ಲಿ ನೋಡೋದಕ್ಕೆ ಕಾಯ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.